ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿ ಬ್ಯಾಟಿಂಗ್ ಗಳು ಸ್ಟ್ರಗಲ್ ಮಾಡ್ತಿದ್ದೆ. ಇಂಡಿಯಾ ಟೀಮ್ ಬ್ಯಾಟಿಂಗಿಗೆ ಒಂಥರ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಹಿಡಿದವರು ಹಾರ್ದಿಕ್ ಪಾಂಡ್ಯ ಅವರು. ಇವತ್ತು ಸೌತ್ ಆಫ್ರಿಕಾ ವಿರುದ್ಧ ಆಸ್ ಯೂಸ್ವಲ್ ಟಾಸ್ ಸೋತ ಮೊದಲು ಬ್ಯಾಟಿಂಗ್ ಮಾಡಕ್ ಬಂದ ಇಂಡಿಯಾ ಟೀಮ್ದವ್ರಿಗೆ ಆರಂಭಿಕ ಆಘಾತ ನೀಡಿದವರು ಲುಂಗಿ ಎನಿಗಿಡಿ ಅವರು. ಅಷ್ಟರೊಳಗ ಶುಭ್ಮನ್ ಗಿಲ್ ಅವರು, ಸೂರ್ಯಕುಮಾರ್ ಯಾದವ್ ಅವರು ಮತ್ತ ಅಭಿಷೇಕ್ ಶರ್ಮಾ ಅವರು ಹೊರಟಾಗಿದ್ರು. ಅವಾಗ ಸ್ವಲ್ಪ ಬ್ಯಾಟಿಂಗಿಗೆ ಆಧಾರ ಆಗಿ ನಿಂತವರು ತಿಲಕ್ ವರ್ಮಾ ಅವರು ಮತ್ತು ಅಕ್ಷರ್ ಪಟೇಲ್ ಅವರು. ಆದ್ರೆ ಅವರಿಂದ T20 ತರ ಏನ್ ಬ್ಯಾಟಿಂಗ್ ಬಂದಿರಲಿಲ್ಲ. ಅಕ್ಷರ್ ಪಟೇಲ್ ಅವರು ಒನ್ ಡೇ ತರ 21 ಬಾಲಿಗೆ 23 ನೋಡಿತಾರ. ಹಂಗ ತಿಲಕ್ ವರ್ಮಾ ಅವರು 32 ಬಾಲ್ ಒಳಗ 26 ನೋಡಿತಾರ. ಅಂದ್ರೆ ಇಲ್ಲಿ ಸೆಕೆಂಡ್ ಹೈಯೆಸ್ಟ್ ತಿಲಕ್ ವರ್ಮಾ ಅವ್ರದ್ದು. ತಿಲಕ್ ವರ್ಮಾ ಅವರು ಔಟ್ ಆದ್ಮೇಲೆ ಬ್ಯಾಟಿಂಗ್ ಮಾಡಕ್ ಬಂದಂತ ಹಾರ್ದಿಕ್ ಪಾಂಡ್ಯ ಅವರು ಇವತ್ತು ಒಂಥರ ಪೋಸ್ಟ್ ಮೋಡ್ನ್ಯಾಗ ಐತಿ. ಯಾಕಂದ್ರ ಅವ್ರು ಹೊಡಿಯುವಂತ ಒಂದೊಂದು ಶಾಟ್ಗಳು ಒಂಥರ ನೋಡಕ್ ರಿಪ್ಲೈ ಹಾಕಿ ನೋಡ್ಬೇಕು ಹಂಗಿತ್ತು. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಯಾಕಂತಾರ ನಿಮ್ಗೆ ಗೊತ್ತಾಗಬೇಕೈತೆ. ಇವತ್ತಿನ ಬ್ಯಾಟಿಂಗ್ ನೋಡಿದ್ರೆ ಗೊತ್ತಾಗೈತಿ. ಯಾಕಂದ್ರ ಸಡನ್ ಆಗಿ ವಿಕೆಟ್ಗಳು ಬಿತ್ತು, ಒಂಥರ ಇಂಡಿಯಾ ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್ ಆಗಿತ್ತು ಟಾಪ್ ಆರ್ಡರ್. ಅವಾಗ ಇನ್ನೇನು 140 ಟಾರ್ಗೆಟ್ ಕೊಡ್ಬೋದು ಅನ್ಕೋ ಟೈಮ್ನಾಗ ಹಾರ್ದಿಕ್ ಪಾಂಡ್ಯ ಅವ್ರು ಬಂದ 28 ಬಾಲಿಗೆ 59 ಹೊಡಿತಾರಲ್ಲ. ಅದ್ರೊಳಗ 6 4 4 6 ಇರ್ತಾವು. ಅವ್ರ ಜೊತೆಗೆ ಲಾಸ್ಟಿಗೆ ಸ್ವಲ್ಪ ಕೈ ಜೋಡಿಸಿ ಆಡಿದವರು ಜಿತೇಶ್ ಶರ್ಮಾ ಅವ್ರು 5 ಬಾಲಿಗೆ 10 ಹೊಡಿತಾರ 2 ಸ್ಟ್ರೈಕ್ ರೇಟ್ ಒಳಗ. ಸೌತ್ ಆಫ್ರಿಕಾದವ್ರಿಗೆ ಇಂಡಿಯಾದವರು 170 ರನ್ ಟಾರ್ಗೆಟ್ ಕೊಟ್ಟಾರ. ಇದೊಂಥರ ಡಿಪೆಂಡಬಲ್ ಟಾರ್ಗೆಟ್ ಐತಿ. ಹಾರ್ದಿಕ್ ಪಾಂಡ್ಯ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಹಂಗ ಈ ಟಾರ್ಗೆಟ್ ನಾವು ಡಿಪೆಂಡ್ ಮಾಡ್ಕೋತೀವಿ ಅನ್ನೋದ್ರ ಕಮೆಂಟ್ ಹಾಕ್ರಿ.